ಹಾಯ್ ಫ್ರೆಂಡ್ಸ್, ಇವತ್ತು ಮಿಕ್ಸ್ಡ್ ಫ್ರೂಟ್ ಜಾಮ್ ಜೊತೆಗೆ ನಾವು ಮೀಟ್ ಮಾಡೋಣ. ಫ್ಲೇವರ್ ಬೈ ಶಿಬಾ ಚಾನೆಲ್ಗೆ ಸ್ವಾಗತ. ನನ್ನ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ದಯವಿಟ್ಟು ಮಾಡ್ಕೊಳ್ಳಿ. ಹಾಗೇ ಡೈಲಿ ನಾನು ವೀಡಿಯೋಸ್ನ ವಾಚ್ ಮಾಡ್ತಾಯಿರಿ. ಇವತ್ತೊಂದು ಫ್ಯಾಂಟಾಸ್ಟಿಕ್ದು ಒಂದು ಜಾಮ್ ಮಾಡ್ತಾಯಿದ್ದೀನಿ. ಮನೇಲೆಲ್ಲ ಫ್ರೂಟ್ಸ್ಗಳು ಇರುತ್ತೆ ನೋಡಿ, ಅಂಥ ಟೈಮಲ್ಲಿ ಎಲ್ಲ ಫ್ರೂಟ್ಸ್ನ ಸ್ವಲ್ಪ ತೊಗೊಂಡು ಈ ಥರ ಜಾಮ್ ಮಾಡಿ, ಬಾಳೆಹಣ್ಣು, ಆ್ಯಪಲ್ಲು, ಗ್ರೇಪ್ಸು ಮತ್ತು ಇದು ಚಕೋತ ಹಣ್ಣು ಜೊತೆಗೆ ದಾಳಿಂಬೆ, ಇದಿಷ್ಟು ಫ್ರೂಟ್ಸ್ ಹಾಕಿದ್ದೀನಿ. ನೀವು ಇನ್ನೂ ನಿಮ್ಗೆ ಯಾವ್ದು ಇಷ್ಟ ಅದೆಲ್ಲ ಮಿಕ್ಸ್ ಮಾಡ್ಬೋದು. ಸ್ಟ್ರಾಬೆರಿ ಮತ್ತು ಡ್ರ್ಯಾಗನ್ ಫ್ರೂಟ್ ಆ ಥರ ಎಲ್ಲ ಫ್ರೂಟ್ಸ್ನು ಮಿಕ್ಸ್ ಮಾಡ್ಕೊಳ್ಬೋದು. ನೋಡಿ, ದಾಳಿಂಬೆ ಬಿಡಿಸಿಟ್ಕೊಂಡಿರೋದು, ಆಮೇಲೆ ಒಂದು ಅರ್ಧ ದಾಳಿಂಬೆ ತೊಗೊಂಡಿದ್ದೀನಿ, ಒಂದು ಬಾಳೆಹಣ್ಣು, ಒಂದು 200 ಗ್ರಾಮ್ಸ್ ಗ್ರೇಪ್ಸ್, ಬ್ಲ್ಯಾಕ್ ಗ್ರೇಪ್ಸು ಮತ್ತು ಇದು ಚಕೋತ. ಇದನ್ನೆಲ್ಲ ಫ್ರೂಟ್ಸ್ಗಳನ್ನ ತೆಗೆದಿಟ್ಕೊಂಡ್ಬಿಟ್ಟು ಎಲ್ಲವನ್ನು ಒಂದು ಬಾಣಲಿಗೆ ಹಾಕಿ, ಫ್ರೂಟ್ಸ್ಗಳನ್ನೆಲ್ಲ ಹಾಕಿ ಬಾಣಲಿಗೆ, ಇದು ನಾನು ಬ್ಲ್ಯಾಕ್ ಗ್ರೇಪ್ಸ್ದು ಬೀಜ ತೆಗೆದಿದ್ದೀನಿ. ಕೈಯಿಂದ ಒಂದೊಂದೇ ಪ್ರೆಸ್ ಮಾಡಿ ಅದರಲ್ಲಿರುವಂಥ ಬೀಜನ ತೆಗೆದುಬಿಟ್ಟಿದ್ದೀನಿ. ನಿಮಗೆ ಹಂಗೆ ಬೇಡ ಅಂದರೆ ಗ್ರೈಂಡ್ ಮಾಡಿಬಿಟ್ಟು ಫಿಲ್ಟ್ರ್ ಮಾಡಿ ಹಾಕ್ಬೋದು ಬ್ಲ್ಯಾಕ್ ಗ್ರೇಪ್ಸ್ನ. ನನಗೆ ಪಲ್ಪಂಗೆ ಸಿಗಬೇಕು ಅನ್ನೋದಕ್ಕೆ ಹಾಗೆ ಹಾಕ್ಕೊಂಡಿರೋದು. ಮತ್ತು ಬಾಳೆಹಣ್ಣು, ಈ ಚಕೋತ, ದಾಳಿಂಬೆ ಇದೆಲ್ಲ ಒಟ್ಟಿಗೆ ಹಾಕಿ, ಫ್ರೂಟ್ಸ್ ಎಲ್ಲ ಒಟ್ಟಿಗೆ ಹಾಕಿ ಬಾಣಲಿಲಿ, ಆಯಿತಾ. ಅದರಲ್ಲೇ ನೀರು ಬಿಟ್ಕೊಳ್ಳುತ್ತೆ. ಸ್ವಲ್ಪ ಅದು ಬಿಸಿ ಆಗಲಿ, ಒಂದು ಸ್ವಲ್ಪ ಬಾಣಲಿ ಹಾಗೆ ಬಿಸಿ ಮಾಡಿದ್ರೆ ಏನಂದರೆ ಆ ಫ್ರೂಟ್ಸ್ ಎಲ್ಲ ಸ್ವಲ್ಪ ಸಾಫ್ಟ್ ಆಗುತ್ತೆ. ಸಾಫ್ಟ್ ಆದಾಗ ನಮಗೆ ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಈಸಿ. ಹಾಗಾಗಿ ಫ್ರೂಟ್ಸ್ ಸಾಫ್ಟ್ ಆಗಲಿಕ್ಕೋಸ್ಕರ ಒಂದು 2 to 3 ಮಿನಿಟ್ಸ್ ಇದನ್ನು ಬೇಯಿಸಿ. ನೀರೇನು ಹಾಕೋದು ಬೇಡ, ಅದೇ ನೀರು ಬಿಟ್ಕೊಳ್ಳುತ್ತೆ ನೋಡಿ. ಆಮೇಲೆ ಅದ್ರ ಜೊತೆಗೆ ಒಂದು ಅರ್ಧ ಬೌಲ್, ಈಗ ನಾವು ಫ್ರೂಟ್ಸ್ ಎಲ್ಲ ಅರ್ಧ ಬೌಲೇ ತೊಗೊಂಡಿದ್ದು, ಹಾಗೆ ಅರ್ಧ ಬೌಲ್ ಮಾತ್ರ ಶುಗರ್ ಹಾಕ್ತಿದ್ದೀನಿ. ಸಾಕು, ಅಷ್ಟು ಹಾಕಿದರೆ ಆಗ ಇನ್ನೂ ಲಿಕ್ವಿಡ್ ಥರ ಆಗುತ್ತೆ ನೋಡಿ, ಹಿಂಗೆ ಲೂಸಾಗುತ್ತೆ, ಚೆಂದ ಅದು ಎಲ್ಲ ಜ್ಯೂಸೆಲ್ಲ ಬಿಟ್ಕೊಳ್ಳುತ್ತೆ. ನಂತರ ಅದು ತಣ್ಣಗಾಗಬೇಕು. ತಣ್ಣಗಾದ ಮೇಲೆ ಇದನ್ನು ಆ ಫ್ರೂಟ್ಸ್ ಎಲ್ಲ ತೊಗೊಂಡು ಇದು ಜ್ಯೂಸ್ ಸಮೇತ ತಣ್ಣಗಾದಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆಂದ ಗ್ರೈಂಡ್ ಮಾಡ್ಕೊಳ್ಳಿ. ನೈಸಾಗಿ ಆಗಬೇಕು. ನಾನು ನೈಸಾಗಿ ಮಾಡ್ಕೊಂಡಿಲ್ಲ, ಒಂದು ಸ್ವಲ್ಪ ಬಿಟ್ಟಿದ್ದೀನಿ. ನನಗೆ ಪಲ್ಪಾಗಿ ಸಿಗಬೇಕು ಜಾಮಲ್ಲಿ, ಅದಕ್ಕೋಸ್ಕರ ನಾನು ಸ್ವಲ್ಪ ತರಿ ಇರುವಾಗಲೇ ಬಿಟ್ಟಿದ್ದೀನಿ. ನೀವು ನೈಸಾಗಿ ಬೇಕಾದರೆ ಗ್ರೈಂಡ್ ಮಾಡ್ಕೊಳ್ಳಿ, ಆಯಿತಾ. ಮತ್ತು ನಾವು ಆ ಬಾಣಲಿಲಿ ಬೇಯಿಸ್ಕೊಂಡಿದ್ವಲ್ಲ, ಫ್ರೂಟ್ಸ್ನೆಲ್ಲ ಬೇಯಿಸ್ಕೊಂಡಿದ್ವಲ್ಲ, ಅದೇ ಬಾಣಲಿಗೆ ಹಾಕ್ಬಿಟ್ಟು ಜಸ್ಟ್ ಅದನ್ನು ತಿರುಗಿಸ್ತಾ ಇರಿ, ಆಯಿತಾ. ಬೇಗ ಅದು ಈಗ ಈ ಕಲರ್ ಈ ಥರ ಇದೆ ಅಲ್ವ, ರೆಡ್ ಕಲರ್, ಬೇಗ ಆಗುತ್ತೆ. 5 ಮಿನಿಟ್ಸಲ್ಲಿ ಈ ಕಲರ್ ಆಗುತ್ತೆ. ಮತ್ತೆಲ್ಲ ಹತ್ರ ಸೇರಿದಂಗೆ ಗೊತ್ತಾಗುತ್ತೆ ನಮಗೆ. ತುಂಬ ಗಟ್ಟಿ ಆಗಕ್ಕೆ ಬಿಡಬೇಡಿ, ಜಾಮ್ ಗಟ್ಟಿ ಆಗಿಬಿಡುತ್ತೆ. ಈ ಕಡೆ ನೀರಂಗೂ ಬೀಳಬಾರ್ದು, ಆ ಕಡೆ ಗಟ್ಟಿಯು ತೆಗಿಲಿಕ್ಕೆ ಗಟ್ಟಿ ಆಗ್ತದಲ್ಲ ಹಂಗೂ ಆಗಬಾರ್ದು. ನೋಡಿ, ಇದು ಕರೆಕ್ಟ್ ಮೆಜರು. ಗೊತ್ತಾಗ್ತಿದೆ ಅಲ್ವ ನಿಮಗೆ? ಸ್ಪೂನಲ್ಲಿ ತಿರುಗಿಸುವಾಗ ನಮ್ಗೆ ಗೊತ್ತಾಗುತ್ತೆ ಅದು. ನೋಡಿ, ಕಲರ್ ಎಷ್ಟು ಬ್ಯೂಟಿಫುಲ್ ಕಲರ್ ಆಯಿತು ನೋಡಿ. ಈ ಟೈಮಲ್ಲಿ ಒಂದು ಅರ್ಧ ನಿಂಬೆ ಹಣ್ಣಿನ ರಸ, ಲೆಮನ್ ಜ್ಯೂಸ್, ಅದು ಒಂದು ಹಾಫ್ ಲೆಮನ್ ತೊಗೊಂಡು ಅದ್ರ ಜ್ಯೂಸ್ ಹಾಕ್ಕೊಂಬಿಟ್ಟು ಒಂದು ಅರ್ಧ ಸ್ಪೂನು ತುಪ್ಪ ಹಾಕಿ, ಗೀ, ಅದು ಒಂದು ಅರ್ಧ ಸ್ಪೂನ್ ಗೀ ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ. ಏನು ಫ್ಯಾಂಟಾಸ್ಟಿಕ್ ಆಗಿರುತ್ತೆ ಜಾಮ್ ಅಂದರೆ. ಬ್ರೆಡ್ ಜೊತೆಗೆ 2 ಪೀಸ್ ತಿನ್ನೋ ಜಾಗದಲ್ಲಿ 4 ಪೀಸ್ ತಿಂತೀರ, ಅಷ್ಟು ಚೆನ್ನಾಗಿ ಬರುತ್ತೆ. ಇದನ್ನು ಒಂದು ಬಾಟ್ಲಿಗೆ ಹಾಕಿ ಅದನ್ನ ನೀವು ಪ್ರಿಸರ್ವ್ ಮಾಡಿ ಇಟ್ಕೊಳ್ಳಿ. ಫ್ರಿಡ್ಜಲ್ಲಿ ಏನು ಇಡಬೇಕು ಅಂತ ನೆಸಿಟಿ ಇಲ್ಲ, ಹೊರಗೇ ಇಟ್ಕೊಳ್ಬೋದು. ಸೇಮ್ ನಾವು ಹೊರಗಡೆ ಹೆಂಗೆ ಫ್ರೂಟ್ ಜಾಮ್ ತೊಗೊಳ್ತೀವೋ ಅದೇ ಥರನೇ ಆಗುತ್ತೆ. ಒಂದು ಸಲ ಟ್ರೈ ಮಾಡಿ. ಈ ಥರ ಮಾಡುವಾಗ ಏನು ಗೊತ್ತಾ, ಈ ಫ್ರೂಟ್ಸ್ ಎಲ್ಲವೂ ಮಕ್ಕಳಿಗೆ ಹೋಗುತ್ತೆ. ಮಕ್ಕಳಿಗೆ ಇಷ್ಟ, ಆಲ್ರೆಡಿ ಜಾಮ್ ಅಂದರೆ ಇಷ್ಟ ಮಕ್ಕಳಿಗೆ. ನಮ್ಮ ಮನೇಲೇ ಮಾಡಿಬಿಟ್ಟು ಜಾಮ್ ಮಾಡಿ ಕೊಟ್ಟರೆ ಎಲ್ಲ ಫ್ರೂಟ್ಸು ಓದಂಗಾಗುತ್ತೆ ಮತ್ತು ಹೈಜೆನಿಕ್ ಆಗಿರುತ್ತೆ. ಹಾಗಾಗಿ ಇದನ್ನು ನೀವು ಟ್ರೈ ಮಾಡಿಬಿಟ್ಟು ಇದು ಹೇಗಿತ್ತು ಅಂತ ನನಗೆ ಹೇಳಿ. ನಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.